ಮಾರ್ಚ್ನಲ್ಲಿ ಶುಕ್ರ ಸಂಚಾರ ನಡೆಯಲಿದೆ. ಶುಕ್ರ ಗೋಚಾರ ಎಲ್ಲ ರಾಶಿಗಳ ಜೀವನದ ಮೇಲೂ ಪ್ರಭಾವ ಬೀರುತ್ತದೆ. ಕೆಲವು ರಾಶಿಗಳಿಗೆ ಹೊನ್ನಿನ ನಿಧಿಯೇ ದೊರೆಯಲಿದೆ. ಶುಕ್ರ ಸಂಚಾರ 2024. ಶುಕ್ರ ಗ್ರಹ ಸುಖ, ಸಂಪತ್ತು, ಸಮೃದ್ಧಿ, ವಿದ್ಯೆ, ಸಂಪತ್ತು, ವಾಹನಗಳು, ವಾಕ್ಚಾತುರ್ಯ, ಬುದ್ಧಿವಂತಿಕೆಗೆ ಕಾರಣ ಗ್ರಹವಾಗಿದೆ. ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸಿದರೆ ಎಲ್ಲ ಜೀವಿಗಳ ಮೇಲೂ ಅದು ಪರಿಣಾಮ ಬೀರುತ್ತದೆ. ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ. ಮಾರ್ಚ್ 7ರಂದು ಶಿವರಾತ್ರಿಯ ಒಂದು ದಿನ ಮುಂಚಿತವಾಗಿ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ ನಡೆಯಲಿದೆ. ಪ್ರಸ್ತುತ ಮಕರ ರಾಶಿಯಲ್ಲಿರುವ ಶುಕ್ರ ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಈ ಕೆಳಗಿನ 5 ರಾಶಿಗಳ ಭಾಗ್ಯವನ್ನು ಬೆಳಗಲಿದೆ. ಮೊದಲನೆಯದಾಗಿ ಧನುರಾಶಿ. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಅನಿರೀಕ್ಷಿತ ಸ್ಥಳಗಳಿಂದ ಹಣ ಬರಲಿದೆ. ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತದೆ. ಭೂಮಿ ಖರೀದಿಸುವ ಯೋಗವಿದೆ. ಹೊಸ ವಾಹನಗಳನ್ನು ಸಹ ಖರೀದಿಸಬಹುದು. ಮನೆಯಲ್ಲಿ ಸಂತೋಷ ಇರುತ್ತದೆ. ಎರಡನೆಯದಾಗಿ ಮೀನರಾಶಿ. ಹಿಂದೆ ಮಾಡಿದ ಹೂಡಿಕೆ ಈಗ ಲಾಭದಾಯಕವಾಗಿರುತ್ತದೆ. ಬಹಳ ದಿನಗಳಿಂದ ಅಂಟಿಕೊಂಡಿದ್ದ ಹಣ ಈಗ ವಾಪಸ್ ಬರಲಿದೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂತೋಷದ ಸುದ್ದಿಗಳು ಕಾಯುತ್ತಿವೆ. ತುಲಾರಾಶಿ. ಆದಾಯ ಹೆಚ್ಚಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಲಾಭ ಹೆಚ್ಚಾಗಲಿದೆ. ಆಸ್ತಿ, ವಾಹನ ಖರೀದಿ ಯೋಗವಿರುತ್ತದೆ. ಮಕ್ಕಳ ಮೂಲಕ ಸಂತೋಷ ಬರುತ್ತದೆ. ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭವನ್ನು ತರುತ್ತವೆ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸ ಈಗ ಯಶಸ್ವಿಯಾಗಿ ನಡೆಯಲಿವೆ. ಮುಂದಿನ ರಾಶಿ ಮಿಥುನ ರಾಶಿ. ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವಿದೇಶಕ್ಕೆ ಹೋಗುವ ಅವಕಾಶಗಳಿವೆ. ವ್ಯಾಪಾರದಲ್ಲಿ ಅಧಿಕ ಲಾಭ ದೊರೆಯುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಧನಾಗಮನವಾಗಲಿದೆ. ಕೊನೆಯದಾಗಿ ಮೇಷರಾಶಿ. ಈ ಅವಧಿಯಲ್ಲಿ ನಿಮ್ಮ ಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ದೊರೆಯುತ್ತದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಕಾಣುವಿರಿ. ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ. ವಾಹನ, ಆಸ್ತಿ ಖರೀದಿ ಯೋಗವಿರುತ್ತದೆ. ಕೆಲಸದ ಸ್ಥಳದಲ್ಲಿ ವೇತನ ಹೆಚ್ಚಳ ಮತ್ತು ಬಡ್ತಿಯನ್ನು ಪಡೆಯುತ್ತೀರಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಭರವಸೆ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.